ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಶಿಕ್ಷಕರ ಹುದ್ದೆಗೆ PG ಬೇಡ, TET ಮಾತ್ರ ಕಡ್ಡಾಯ. ಶಿಕ್ಷಕರ ನೇಮಕಾತಿಗೆ PG ಬೇಡ, TET ಕಡ್ಡಾಯ. ಸೊ ಏನಿದೆ ದೊಡ್ಡ ಅಪ್ಡೇಟ್ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅನ್ನೋದ್ರ ಬಗ್ಗೆ. ಮೊದಲು ಒಂದು ಪೋಸ್ಟಿಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಮೊದಲಿಗೆ ಕನ್ನಡ ಭಾಷಾ ಶಿಕ್ಷಕರು. ಓಕೆ, ಕನ್ನಡ ಟೀಚರ್ ಏನಿರುತ್ತೆ, ಆ ಒಂದು ಕನ್ನಡ ಟೀಚರ್ಗೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಮಾನ್ಯತಾ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಅದರ ಜೊತೆಗೆ ಕನ್ನಡ B.Ed ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಆ್ಯಕ್ಚುಲಿ ನಿನ್ನೆ ನೋಟಿಫಿಕೇಷನ್ ಏನಾಗಿದೆ, ಅಧಿಸೂಚನೆ ಕ್ರೈಸ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಏನಾಗ್ತಾ ಇದೆ, ಆ ಒಂದು ರಿಕ್ರೂಟ್ಮೆಂಟ್ನಲ್ಲಿ BA B.Ed ಅಥವಾ BSc B.Ed ಇದ್ದರೆ ನೀವು ಎಲಿಜಿಬಲ್ ಆಗಿದ್ದೀರಾ. ಅದರ ಜೊತೆಗೆ PG ಇಲ್ಲಿ ಕಂಪಲ್ಸರಿ ಇಲ್ಲ. BSc B.Ed ಅದರ ಜೊತೆಗೆ TET ಕ್ವಾಲಿಫೈಡ್ ಆಗಿರಲೇಬೇಕು ನೀವು ಕಂಪಲ್ಸರಿ. ಓಕೆ, ಸೊ ಪೋಸ್ಟ್ ನಂಬರ್ 1 to 6 ಇದಕ್ಕೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಸೆಂಟ್ರಲ್ TET ಪೇಪರ್ 2 ಕ್ವಾಲಿಫೈಡ್ ಆಗಿರಬೇಕಾಗುತ್ತೆ ಅಪ್ಲೈ ಮಾಡೋಕ್ಕೆ. ಸೊ TET ಕಂಪಲ್ಸರಿ ಇದೆ, ಬಟ್ PG ಇಲ್ಲಿ ಕಂಪಲ್ಸರಿ ಇಲ್ಲ. ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಶಿಕ್ಷಕ ಆಕಾಂಕ್ಷಿಗಳು ಆದಷ್ಟು ಬೇಗ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆದಮೇಲೆ ಅಪ್ಲೈ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.